Hello students, welcome to our channel. This is Panchakshari. ಇವತ್ತಿನ ವಿಡಿಯೋದಾಗ ಏನು ಹೇಳಿಕೊಂಡೆ ಯಾವ ವಿಷಯದ ಬಗ್ಗೆ ಹೇಳಿಕೊಂಡೇನೆ ಅಂತಂದ್ರ ದಿ ಬ್ಲಡ್ ಅಂದ್ರೆ ಕನ್ನಡದಲ್ಲಿ ರಕ್ತ ಮತ್ತು ರಕ್ತದ ವಿಧಗಳು. ಬ್ಲಡ್ ಅಂತಂದ್ರೆ ಏನು? ಬ್ಲಡ್ ಅಂತಂದ್ರ ಇಟ್ಸ್ ಅ ಎಸೆನ್ಷಿಯಲ್ ಎಲಿಮೆಂಟ್ ಟು ದಿ ಬಾಡಿ, ಅಂದ್ರ ಬಹಳ ಅವಶ್ಯಕವಾದ ಒಂದು ಧಾತು. ಈ ಬ್ಲಡ್ ಅನ್ನೋದು ಏನಿದೆಯಲ್ಲ ಅದದ್ದು ಏನೆಲ್ಲ ಕಾನ್ಸೆಪ್ಟ್ ಅದಾವು, ಯಾವ್ದೆಲ್ಲ ಕಾಂಪೊನೆಂಟ್ಸ್ ಅದಾವು, ಮತ್ತೆ ಯಾವ್ದೆಲ್ಲ ಫಂಕ್ಷನ್ಸ್ ಅದಾವು, ಯಾವ್ದೆಲ್ಲ ಥಿಂಗ್ಸ್ ಅದ್ರಲ್ಲಿ ಬರ್ತಾವು ಅನ್ನೋದಂತಾನ ಈ ವಿಡಿಯೋದಾಗ ನೋಡೋಣ. ಫಸ್ಟ್ ನಿಮ್ಗ ಮೇನ್ ಕಾನ್ಸೆಪ್ಟ್ ಇದೆ ಬ್ಲಡ್. ಬ್ಲಡ್ ಅದ ರಕ್ತ. ಈ 8% ಆಫ್ ದಿ ಟೋಟಲ್ ಬಾಡಿ ಆಫ್ ದಿ ಫ್ಲೂಯಿಡ್ಸ್. ಟೋಟಲ್ ಬಾಡಿ ಫ್ಲೂಯಿಡ್ಸ್ ಅಲ್ಲಿ 8% ಬ್ಲಡ್ ಅದ. ಅಂದ್ರೆ ಹೋಲ್ ಬಾಡಿ ಫ್ಲೂಯಿಡ್ಸ್ ಅಲ್ಲಿ 8% ಬ್ಲಡ್ ಐತಿ. ಹೋಲ್ ಬಾಡಿ ಕಂಪೇರ್ ಮಾಡಿದ್ರೆ 8% ಬ್ಲಡ್ ಅದಾಗತ್ತ. ಈ ಬ್ಲಡ್ ಒಳಗ ಏನೇನ್ ಟಾಪಿಕ್ಸ್ ಬರ್ತಾವ ಅಂತಂದ್ರೆ ಡೆಫಿನಿಷನ್, ಕಾಂಪೋಸಿಷನ್, ಹಿಮೋಸ್ಟಾಸಿಸ್, ಬ್ಲಡ್ ಗ್ರೂಪಿಂಗ್, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಡಿಸಾರ್ಡರ್ಸ್. ಈ ವಿಡಿಯೋದಾಗ ಏನಂತಂದ್ರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಕವರ್ ಮಾಡ್ತೀನಿ. ಡೆಫಿನಿಷನ್, ಕಾಂಪೋಸಿಷನ್, ಹಿಮೋಸ್ಟಾಸಿಸ್ ಈ ವಿಡಿಯೋದಾಗ. ನೆಕ್ಸ್ಟ್ ವಿಡಿಯೋದಾಗ ಬ್ಲಡ್ ಗ್ರೂಪಿಂಗ್, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಡಿಸಾರ್ಡರ್ಸ್ ಈ 3 ಕಾನ್ಸೆಪ್ಟ್ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈ 3 ಕಾನ್ಸೆಪ್ಟ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಬ್ಲಡ್ ಡೆಫಿನಿಷನ್ ಏನು? ಬ್ಲಡ್ ಇಂದ ಬ್ಲಡ್ ಈಸ್ ಅ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ಬ್ಲಡ್ ಈಸ್ ಅ liquid connective tissue. Blood is a liquid connective tissue. ಬ್ಲಡ್ ಅಂತಂದ್ರ ಇದು ಒಂದು ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ, ಅಂದ್ರೆ ಲಿಕ್ವಿಡ್ ಫಾರ್ಮ್ ನಾಗ ಇರ್ತೈತಿ. ಇಟ್ಸ್ ಸರ್ಕ್ಯುಲೇಟ್ ಫ್ರಮ್ ದಿ ಹಾರ್ಟ್ ಟು ದಿ ಆರ್ಟರೀಸ್ ಅಂಡ್ ರಿಟರ್ನ್ ಬ್ಯಾಕ್ ಟು ಹಾರ್ಟ್ ಬೈ ದಿ ವೇನ್ಸ್. ಅಂತಂದ್ರೆ ಏನು? ಇದು ಏನ್ ಮಾಡ್ತತಿ? ಆಲ್ ಓವರ್ ಬಾಡಿ ಸರ್ಕ್ಯುಲೇಟ್ ಆಗ್ತತಿ. ಹೆಂಗಾಗುತ್ತ? ಇಟ್ ಈಸ್ ಸರ್ಕ್ಯುಲೇಟ್ ಫ್ರಮ್ ದಿ ಹಾರ್ಟ್. ಹಾರ್ಟ್ ಇಂದ ಸರ್ಕ್ಯುಲೇಟ್ ಆಗತ್ತ ಎಲ್ಲಿಗೆ? ಟು ಆಲ್ ಅರೌಂಡ್ ದಿ ಬಾಡಿ. ದೇಹದ ಪ್ರತಿಯೊಂದು ಭಾಗಕ್ಕೂ ಹೋಗುತ್ತ ಬೈ ಆರ್ಟರೀಸ್. ಏನಾಗುತ್ತೆ? ಆರ್ಟರಿ ಮುಖಾಂತರ ಎಲ್ಲಾ ದೇಹದ ಬಾಡಿ ಪಾರ್ಟ್ಸ್ಗೂ ಹೋಗಿ ಮುಟ್ಟುತ್ತೆ. ನೆಕ್ಸ್ಟ್ ರಿಟರ್ನ್ ಬ್ಯಾಕ್ ಫ್ರಮ್ ವೇನ್. ರಿಟರ್ನ್ ಬ್ಯಾಕ್ ಫ್ರಮ್ ವೇನ್. ಹಾರ್ಟ್ ಇಂದ ಆಲ್ ಆಫ್ ದಿ ಬಾಡಿ ಸರ್ಕ್ಯುಲೇಟ್ ಆಗಿ ವಾಪಸ್ ವೇನ್ ಇಂದ ವಾಪಸ್ ಹಾರ್ಟ್ ಒಳಗೆ ಬರುತ್ತೆ. ಹೇರ್ ಇಟ್ ಈಸ್ ಪ್ರೊಡ್ಯೂಸ್. ಈ ಬ್ಲಡ್ ಹಾರ್ಟಿಗೆ ಬರೋಕೆ ಮುಂಚೆ ಎಲ್ಲಿ ಫಾರ್ಮ್ ಆಗುತ್ತೆ? Blood is formed in the bone marrow. Blood formed in the bone marrow. Bone marrow ದಲ್ಲಿ ಬ್ಲಡ್ ಉತ್ಪತ್ತಿ ಆಗುತ್ತೆ. ಬ್ಲಡ್ ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುತ್ತಾ. ಆಮೇಲೆ ಏನಾಗುತ್ತಾ? ಹಾರ್ಟಿಗೆ ಬರ್ತಾ, ಹಾರ್ಟಿಂದ ಆರ್ಟರಿಗೆ ಹೋಗಿ, ಆರ್ಟಿಯಿಂದ ಆಲ್ ಓವರ್ ಪಾರ್ಟ್ಸ್ ಸರ್ಕ್ಯುಲೇಟ್ ಆಗಿ ನೆಕ್ಸ್ಟ್ ವಾಪಸ್ ವೇನ್ ಇಂದ ಹಾರ್ಟಿಗೆ ಬರ್ತಾ. ಹಿಂಗ ಕಂಟಿನ್ಯೂ ಸೈಕಲ್ ಆಗ್ತಾ ಇರ್ತದ. ಈ ಸೈಕಲ್ ಅಂದ್ರೆ ಈ ಬ್ಲಡ್ ಅಂತಂದ್ರೆ ನಾಟ್ ಓನ್ಲಿ RBC, ನಾಟ್ ಓನ್ಲಿ WBC, ನಾಟ್ ಓನ್ಲಿ ಪ್ಲೇಟರ್ಸ್. ಈ ಒಂದು ಬ್ಲಡ್ ಅಂತಂದ್ರೆ ನಿಮ್ಗೊಂದು ರೆಡ್ ಕಲರ್ ಕಾಣ್ತದೆ. ಅದ್ರೊಳಗ ಸುಮಾರು ಕಾಂಪೋನೆಂಟ್ಸ್ ಅದಾವ. ಬ್ಲಡ್ ಸೆಲ್ಸ್ ಒಳಗ ಸುಮಾರು ಕಾಂಪೋನೆಂಟ್ಸ್ ಅದಾವು. ಅವೆಲ್ಲ ಯಾವ ಅಂತೇಳಿ ನೆಕ್ಸ್ಟ್ ತಿಳ್ಕೊಂತ ಹೋಗೋಣ. ಈಗ ನಿಮ್ಗೆ ಡೆಫಿನೇಷನ್ ಗೊತ್ತಾತ, ಎಲ್ಲಿ ಪ್ರೊಡ್ಯೂಸ್ ಆಗತ್ತ ಅಂತ ಗೊತ್ತಾಗತ್ತ. ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ಡೆಫಿನೇಷನ್ ಈಸ್ ಬ್ಲಡ್ ಈಸ್ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ಇಟ್ ಸರ್ಕ್ಯುಲೇಟ್ ಆಲ್ ಅರೌಂಡ್ ದ ಬಾಡಿ ಫ್ರಮ್ ದಿ ಹಾರ್ಟ್ ಟು ದಿ ಆರ್ಟರಿ ಅಂಡ್ ರಿಟರ್ನ್ ಬ್ಯಾಕ್ ಫ್ರಮ್ ದಿ ವೇನ್. ರಿಟರ್ನ್ ಬ್ಯಾಕ್ ಫ್ರಮ್ ದಿ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಟು ದಿ ವೇನ್ಸ್. ಇದು ಬೇಸಿಕ್ಸ್ ಆಫ್ ಬ್ಲಡ್. Next, coming to the composition. Composition of blood.
ಕಂಪೋಸಿಷನ್ ಆಫ್ ಬ್ಲಡ್ ಅಂತಂದ್ರೆ ಕಂಪೋಸಿಷನ್ ಬ್ಲಡ್ ನಿಮ್ಗೆ ಕಣ್ಣಿಗೆ ಕಾಣ್ತದಲ್ಲ ರೆಡ್ ಕಲರ್ ಬ್ಲಡ್, ಆ ಬ್ಲಡ್ ಒನ್ ಡ್ರಾಪ್ ಅಲ್ಲಿ ಸುಮಾರು ಕಾಂಪೋನೆಂಟ್ಸ್ ಅದಾವ. ಅಂದ್ರೆ ರಕ್ತದ ವಿಧಗಳು. ರಕ್ತದ ವಿಧಗಳನ್ನ ಮೇನ್ ಆಗಿ 2 ಪಾರ್ಟ್ಸ್ ಮಾಡ್ಯಾರ ಅಂದ್ರ ಲೈಕ್ ಬ್ಲಡ್ ಪ್ಲಾಸ್ಮಾ ಅಂಡ್ ಬ್ಲಡ್ ಎಲಿಮೆಂಟ್ಸ್ ಅಂತ. ಬ್ಲಡ್ ಪ್ಲಾಸ್ಮಾ ಬ್ಲಡ್ ಎಲಿಮೆಂಟ್ಸ್ ಅಂತಂದ್ರ ಬ್ಲಡ್ ಪ್ಲಾಸ್ಮಾ ಬ್ಲಡ್ ಎಲಿಮೆಂಟ್ಸ್ 2 ಪಾರ್ಟ್ಸ್ ಅದ. ಬ್ಲಡ್ ಎಲಿಮೆಂಟ್ಸ್ 45% ಇರ್ತೈತಿ, ಇದು 55% ಇರ್ತೈತಿ. 55% ಬ್ಲಡ್ ಪ್ಲಾಸ್ಮಾ ಇರುತ್ತೆ, ಉಳಿದಿದ್ದು ಏನ ಡಿಫ್ರೆಂಟ್ ಎಲಿಮೆಂಟ್ಸ್ ಅದಾವಲ್ಲ ಅವು 45% ಇರ್ತಾವ. ಬ್ಲಡ್ ಎಲಿಮೆಂಟ್ಸ್ ಒಳಗ RBC WBC ಪ್ಲೇಟ್ಲೆಟ್ಸ್ ಅವೆಲ್ಲ ಬರ್ತಾವ. ನೆಕ್ಸ್ಟ್ ನೋಡೋಣ ಬ್ಲಡ್. ನಿಮ್ಗೊಂದು ಕಾನ್ಸೆಪ್ಟ್ ಅರ್ಥ ಆಯ್ತು, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಇದು ಬ್ಲಡ್ ಪ್ಲಾಸ್ಮಾ ಬ್ಲಡ್ ಎಲಿಮೆಂಟ್ಸ್. ನೆಕ್ಸ್ಟ್ ಬ್ಲಡ್ ಪ್ಲಾಸ್ಮಾದಾಗ ಏನೆಲ್ಲ ಬರ್ತಾವ? ಬ್ಲಡ್ ಪ್ಲಾಸ್ಮಾದಾಗ ಪ್ರೋಟೀನ್, ವಾಟರ್ ಅಂಡ್ ಅದರ್ ಸಾಲಿಡ್. ಪ್ರೋಟೀನ್, ಬ್ಲಡ್ ಪ್ಲಾಸ್ಮಾದಾಗ ಪ್ರೋಟೀನ್ 7% ಇರ್ತೈತಿ. 7% ಪ್ರೋಟೀನ್ ಇರ್ತೈತಿ. ಲೈಕ್ 91% ವಾಟರ್ ಇರ್ತೈತಿ, ಉಳಿದಿದ್ದ ಸಾಲ್ಯೂಟ್ ಅದರ್ ಸಾಲ್ಯೂಟ್ ಲೈಕ್ ವೇಸ್ಟ್ ಎಕ್ಸ್ಕ್ರೇಟರೀಸ್ ಏನ್ ಎಲಿಮೆಂಟ್ಸ್ ಇರ್ತಾವಲ್ಲ ಅವೆಲ್ಲ ಅದರ್ ಸಾಲ್ಯೂಟ್. ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇವೆಲ್ಲ ಅದರ್ ಸಾಲ್ಯೂಟ್ಸ್ ಎಲ್ಲ 1.5% ಇರ್ತೈತಿ. ಪ್ರೋಟೀನ್, ವಾಟರ್ ಅಂಡ್ ಅದರ್ ಸಾಲ್ಯೂಟ್ ಇದ್ಯಾವುದು ಬ್ಲಡ್ ಪ್ಲಾಸ್ಮಾ. ಬ್ಲಡ್ ಪ್ಲಾಸ್ಮಾದಾಗ ಪ್ರೋಟೀನ್ 7%, ವಾಟರ್ 91% ಅಂಡ್ ಅದರ್ ಸಾಲ್ಯೂಟ್ 1.5%. ಈ ಪ್ಲಾಸ್ಮಾದಲ್ಲಿ ಪ್ರೋಟೀನ್ ಆಯ್ತು. ಪ್ರೋಟೀನ್ ಅಲ್ಲಿ ಮತ್ತೆ ಯಾವೆಲ್ಲ ಪ್ರೋಟೀನ್ಸ್ ಅದಾವು? ಪ್ರೋಟೀನ್ ಮೀನ್ಸ್ ಪ್ಲಾಸ್ಮಾ ಪ್ರೋಟೀನ್ಸ್. ಪ್ರೋಟೀನ್ ಮೀನ್ಸ್ ಪ್ಲಾಸ್ಮಾ ಪ್ರೋಟೀನ್. ಪ್ಲಾಸ್ಮಾ ಪ್ರೋಟೀನ್ಸ್ ಯಾವ್ಯಾವ? ಅಲ್ಬುಮಿನ್, ಗ್ಲೋಬುಲಿನ್, ಫೈಬ್ರೋನೋಜನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಈ 4 ಏನದಾವಲ್ಲ ಪ್ಲಾಸ್ಮಾ ಪ್ರೋಟೀನ್ಸ್. ಎಷ್ಟು ಪರ್ಸೆಂಟೇಜ್ ಅದಾವ? 54% ಅಲ್ಬುಮಿನ್ ಐತಿ, 34% ಗ್ಲೂಕೋಗೋನ್ ಐತಿ, ಗ್ಲೋಬುಲಿನ್ ಐತಿ, ಫೈಬ್ರೋನೋಜನ್ 7% ಐತಿ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಉಳಿದೈತು. ಈ ಫೈಬ್ರೋನೋಜನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇವೆಲ್ಲ ಪರ್ಟಿಕ್ಯುಲರ್ ಅದರದೇ ಆದ ಓನ್ ಫಂಕ್ಷನ್ಸ್ ಅದಾವ, ಅದಕ್ಕೆ ಹೆಲ್ಪ್ ಮಾಡ್ತಾವ. ಫೈಬ್ರೋನೋಜನ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ನಿಮ್ಗ ಕ್ಲಾಟ್ ಆಗೋದ್ರಾಗ ಹೆಲ್ಪ್ ಮಾಡೋದ್ರಾಗ ಇವೆಲ್ಲ ಎಲಿಮೆಂಟ್ಸ್ ಹೆಲ್ಪ್ ಮಾಡ್ತಾವ. ಲೈಕ್ ಈ ಎಲ್ಲ ಥಿಂಗ್ಸ್ ಅದ ಬ್ಲಡ್ ಪ್ಲಾಸ್ಮಾ. ನೆಕ್ಸ್ಟ್ ಗೋಯಿಂಗ್ ಟು ದಿ ಬ್ಲಡ್ ಎಲಿಮೆಂಟ್ಸ್. ಇಲ್ಲಿವರೆಗೆ ಗೊತ್ತಾಯ್ತು ಸ್ಟೂಡೆಂಟ್ಸ್. ಬ್ಲಡ್ ಪ್ಲಾಸ್ಮಾ ಒಳಗ ಇದು ಹೋಲ್ ಬ್ಲಡ್ ಒಳಗ 55% ಪ್ಲಾಸ್ಮಾನೇ ಇರ್ತದೆ. ಈ ಪ್ಲಾಸ್ಮಾದಾಗ ಮತ್ತೇನಿರ್ತಾವ ಅಂದ್ರ ಪ್ಲಾಸ್ಮಾ ಪ್ರೋಟೀನ್ಸ್ ಇರ್ತಾವ, ವಾಟರ್ ಇರ್ತೈತಿ, ಅದರ್ ಸಲ್ಯೂಟ್ ಇರ್ತೈತಿ. ಎಷ್ಟೆಷ್ಟು ಪರ್ಸೆಂಟೇಜ್? 7, 91% ಅಂಡ್ 1.5%. ಅದಾದ್ಮೇಲೆ ಪ್ಲಾಸ್ಮಾ ಪ್ರೋಟೀನ್ಸ್ ಯಾವೆಲ್ಲ ಬರ್ತಾವ? ಮತ್ತ ಪ್ರೋಟೀನ್ಸ್ ಅಲ್ಲಿ ಅಲ್ಬುಮಿನ್, ಗ್ಲೋಬುಲಿನ್, ಫೈಬ್ರೋನೋಜನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆಲ್ಲ ಎಲಿಮೆಂಟ್ಸ್ ಥಿಂಗ್ಸ್ ಎಲ್ಲ ಪ್ಲಾಸ್ಮಾ ಬ್ಲಡ್ ಪ್ಲಾಸ್ಮಾದಲ್ಲೇ ಬರ್ತದೆ. ನೆಕ್ಸ್ಟ್ ಗೋಯಿಂಗ್ ಟು ದಿ ಬ್ಲಡ್ ಎಲಿಮೆಂಟ್ಸ್. ಬ್ಲಡ್ ಎಲಿಮೆಂಟ್ಸ್ ಅಂದ್ರೆ 45%. ಹೋಲ್ ಬ್ಲಡ್ ಒಳಗ ಬ್ಲಡ್ ಎಲಿಮೆಂಟ್ಸ್ 45% ಇರ್ತೈತಿ. ಆ 45% ಒಳಗ WBC, RBC, WBC ಪ್ಲೇಟ್ಲೆಟ್ಸ್ ಇವು 3 ಕಾಂಪೋನೆಂಟ್ಸ್ ಬರ್ತಾವ. ಮೇನ್ 3 ಕಾಂಪೋನೆಂಟ್ಸ್ RBC, WBC, ಪ್ಲೇಟ್ಲೆಟ್ಸ್. ಹೋಲ್ ಬ್ಲಡ್ ಒಳಗ ಒಂದು ಕಾನ್ಸೆಪ್ಟ್ ಈಸಿಯಾಗಿ ನೆನ್ಪಿಟ್ಕೋರಿ, ಪ್ಲಾಸ್ಮಾ ಅಂಡ್ 3 different components. ಈ ಹೋಲ್ ಬ್ಲಡ್ ಅಂತಂದ್ರ ಪ್ಲಾಸ್ಮಾ ಮತ್ತು 3 ಡಿಫರೆಂಟ್ ಕಾಂಪೋನೆಂಟ್ಸ್. ಬ್ಲಡ್ ಕನ್ಸಿಸ್ಟ್ ಪ್ಲಾಸ್ಮಾ ಅಂಡ್ ಡಿಫರೆಂಟ್ 3 ಕಾಂಪೋನೆಂಟ್ಸ್. ಯಾವೆಲ್ಲ? ಪ್ಲಾಸ್ಮಾ ಪ್ಲಸ್ RBC, WBC, ಪ್ಲೇಟ್ಲೆಟ್. These are main concept. ನೆಕ್ಸ್ಟ್ ಬ್ಲಡ್ ಎಲಿಮೆಂಟ್ಸ್. ಬ್ಲಡ್ ಎಲಿಮೆಂಟ್ಸ್ ಅಂತಂದ್ರ ಏನ್ ಗೊತ್ತಾಗ್ತದೆ ನಿಮ್ಗೆ? ಬ್ಲಡ್ ಎಲಿಮೆಂಟ್ಸ್
ಬ್ಲಡ್ ಎಲಿಮೆಂಟ್ಸ್ ಅಲ್ಲಿ RBC, WBC, ಪ್ಲೇಟ್ಲೆಟ್ಸ್. RBCs ಅಂತಂದ್ರ ಹೆಸರೊಳಗೆ ಹೇಳುವಂಗೈತಿ ರೆಡ್ ಬ್ಲಡ್ ಸೆಲ್ಸ್. WBC ವೈಟ್ ಬ್ಲಡ್ cells. Platelets are it helps to clot the blood. Okay. Next, ಇನ್ನು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. RBCs, ರೆಡ್ ಬ್ಲಡ್ ಸೆಲ್ಸ್. ರೆಡ್ ಬ್ಲಡ್ ಸೆಲ್ಸ್ ಅಂತಂದ್ರೆ ಏನು? ರೆಡ್ ಬ್ಲಡ್ ಸೆಲ್ ಇಟ್ಸ್ ಬೈಕಾನ್ಕೇವ್ ನಾನ್ ನ್ಯೂಕ್ಲಿಯೇಟೆಡ್ ಸೆಲ್. ರೆಡ್ ಬ್ಲಡ್ ಸೆಲ್ ಅಂತಂದ್ರೆ ಏನು? red blood cells, it's a biconcave. It's a biconcave, like ಈ ತರ biconcave ನಾನ್ ನ್ಯೂಕ್ಲಿಯೇಟೆಡ್, ನ್ಯೂಕ್ಲಿಯಸ್ ಇರುವುದಿಲ್ಲ. ಈ ಕಾನ್ಕೇವ್ ಮತ್ತೆ ಈ ತರ ನಿಮ್ಗೆ ಕಾನ್ಕೇವ್ ಅಂತಂದ್ರೆ ಈ ತರ ಚಪ್ಪಟೆಯಾಗಿ. ಇದನ್ನಂತ ರೆಡ್ ಬ್ಲಡ್ ಸೆಲ್ಸ್. ಈ ಹೆಸರೊಳಗೆ ಹೇಳುವಂಗೈತಿ ರೆಡ್ ಬ್ಲಡ್ ಸೆಲ್ಸ್ ಅಂತಂದ್ರ ಇಟ್ಸ್ ರೆಡ್. ಏನಿರ್ತೈತಿ? ರೆಡ್ ಇರ್ತೈತಿ. ರೆಡ್ ಯಾಕೆ ಇರ್ತೈತಿ? ರೆಡ್ ಇರ್ಲಿಕ್ಕೆ ಕಾರಣ ಏನು? ರೆಡ್ ಇರ್ಲಿಕ್ಕೆ ಕಾರಣ ನೀವು ಓದಿರ್ತೀರಿ PUC ಸೈನ್ಸ್ ಅಲ್ಲಿ ಅಥವಾ in the cell say hemoglobin, or it's called as HP present in red blood. Red blood cells also called erythrocyte. Among values are red blood cells. 4.5 to 5.5 million cubic millimeter. RBCs among value 4.5 to 5.5 million cubic milliliter. Cubic milliliter. The normal values are RBC 4.5 to 5.5 cubic milliliter. They are biconcave disc-like structure. It contains a red pigment like a H. Okay. What is main function of RBC is transport the oxygen. HP means hemoglobin in the red blood cells, especially hemoglobin carries the oxygen, carry the oxygen to the all parts of the body, and also carry CO2 from the all parts of the body. It acts as a transport. Like normal value 14 to 15 grams per deciliter in male. Female 12 to 14 grams per deciliter in female. HP normal 14 to 15 grams per deciliter male, 12 to 14 grams per deciliter female. Next, RBC ಇನ್ನೊಂದು ಕಾನ್ಸೆಪ್ಟ್ ಹಿಮೋಟೋಕ್ರೇಟ್. ಹಿಮೋಟೋಕ್ರೇಟ್ ಅಂದ್ರೆ ಏನಿದೆ? HCT ಹಿಮೋಟೋಕ್ರೇಟ್ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊರಿ. ಟೋಟಲ್ ವ್ಯಾಲ್ಯೂಮ್ ಆಫ್ ಬ್ಲಡ್
blood occupied by RBCs. It's in percentiles. The percentage of the total volume of the blood occupied by the RBCs, it is nothing but an hematocrit. ಒಂದು ಹೋಲ್ ಬ್ಲಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ RBC ಆಕ್ಯುಪೈಡ್ ಆಗಿದೆ ಅದ ಹಿಮೋಟಾಕ್ರಿಟ್ ಆಗ್ತದೆ. ಸರ್ ಒಂದು ನಾರ್ಮಲ್ ವ್ಯಾಲ್ಯೂಸ್ 47% in male, 42% in ಕಾನ್ಸೆಪ್ಟ್ ಅರ್ಥ ಆತ. ಹಿಮಟೋಕ್ರೇಟ್ ಅಂದ್ರೇನು, HB ಅಂದ್ರೇನು, RBC ಅಂದ್ರೇನು, ಅದ್ರ ನಾರ್ಮಲ್ ವ್ಯಾಲ್ಯೂಸ್, ಇದು ಆಲ್ ಅಬೌಟ್ ದಿ RBC. ಇನ್ನೊಂದು ಮೇನ್ ಕಾನ್ಸೆಪ್ಟ್, ಲೈಫ್ ಸ್ಪ್ಯಾನ್ ಆಫ್ RBC. ಲೈಫ್ ಸ್ಪ್ಯಾನ್ ಆಫ್ RBC. ಲೈಫ್ ಸ್ಪ್ಯಾನ್ ಆಫ್ RBC 120 days. ಇದೆಲ್ಲ ರಿಲೇಟೆಡ್ ಟು RBC. ನೆಕ್ಸ್ಟ್ goes into the WBC. WBC ಅಂತಂದ್ರೆ WBC white blood cells. WBC ಅಂದ್ರೆ white blood cells, also called as leukocytes. ಇದನ್ನ erythrocytes ಅಂತಾರ. Leukocytes. It's also called as leukocytes. ಈ ಏನ್ ಸೆಲ್ಸ್ ಇದಾವಲ್ಲ ಇವು ನ್ಯೂಕ್ಲಿಯೇಟೆಡ್. It has a nucleus. ಇದು ನ್ಯೂಕ್ಲಿಯಸ್ ನ್ಯೂಕ್ಲಿಯೇಟೆಡ್. ಮೇನ್ ರೋಲ್ ಏನು, WBC ಮೇನ್ ರೋಲ್ ಇಟ್ಸ್ formation of antibodies fighting against germs, and it's also fight against the infectious bacteria and all. It's a defense. It's completely defense. Fight ಮಾಡುತ್ತಾ. ನಾರ್ಮಲ್ ವ್ಯಾಲ್ಯೂಸ್ 4,000 to 11,000 ಕ್ಯೂಬಿಕ್ ಮಿಲಿಮೀಟರ್. 4,000ದಿಂದ 11,000 ಕ್ಯೂಬಿಕ್ ಮಿಲಿಮೀಟರ್ ಅರೌಂಡ್. ಈಗ ಇದರಿಂದ ಕೆಳಗೆ ಹೋದ್ರೆ 40,000 ಕೆಳ ಬಂದ್ರೆ ಸಮ್ ಡಿಸಾರ್ಡರ್ಸ್, 11,000 ಮ್ಯಾಗ ಹೋದ್ರೆ ಸಮ್ ಡಿಸಾರ್ಡರ್ಸ್. ಸಿವಿಯರ್ ಇನ್ಫೆಕ್ಷನ್ ಆದ್ರೂ WBC ಜಾಸ್ತಿ ಆಗ್ತದೆ, WBC ಕಡಿಮೆ. ನೆಕ್ಸ್ಟ್ ಈ ಏನ WBCs ಅದಾವಲ್ಲ ಅದ್ರಾಗ 2 ಟೈಪ್ಸ್. ಅಂದ್ರೆ ಇದ್ರಾಗ ಮೇನ್ಲಿ 2 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ಯಾರ, ಗ್ರಾನ್ಯೂಲ್ and granular leukocytes. Granular and granular leukocytes. Granular leukocytes ಅಂದ್ರೆ neutrophil and lymphocytes. Granular leukocytes ಅಂದ್ರೆ monocyte, eosinophils and basophils. Whole WBC 100% ಅಲ್ಲಿ neutrophils 60 to 70% ಇರ್ತಾವ, lymphocytes 20 to 25% ಇರ್ತಾವ, monocyte 3 to 8% ಇರ್ತಾವ, eosinophils 2 to 4%, basophils 0.5 to 1%. ಫುಲ್ WBC 100% ಅಲ್ಲಿ ಇದೆಲ್ಲ ಕಾಂಪೋನೆಂಟ್ಸ್ that separate percentage of the constituent. ಇದರ ಮೇನ್ ಕಾನ್ಸೆಪ್ಟ್ granular leukocytes, neutrophils, lymphocytes. These are our granular leukocytes. Monocyte, eosinophil, basophils are granular leukocytes. Okay. ನಿಮ್ಗೆ
ಶಾರ್ಟ್ಸ್ ಒಳಗ ಅರ್ಥ ಮಾಡಿಸ್ಲಿ ಟ್ರೈ ಮಾಡತ್ತೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. RBC ಒಳಗ HB ಮತ್ತು ಹೆಮಟೋಕ್ರಿಟ್ ಇಂಪಾರ್ಟೆಂಟ್ ಆಗ್ತೈತಿ. WBC ಒಳಗ ಈ 5 ಎಲಿಮೆಂಟ್ಸ್ ಇಂಪಾರ್ಟೆಂಟ್. ಇದು ಜಸ್ಟ್ ಬೇಸಿಕ್ಸ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡತ್ತೇನೆ. ನಿಮ್ಗ ಪರ್ಟಿಕ್ಯುಲರ್ ಒಂದೊಂದು ಟಾಪಿಕ್ ಮ್ಯಾಗ ಒಂದೊಂದು ವಿಡಿಯೋ ಮಾಡಿ ಇನ್ ಡೆಪ್ತ್ ಆಗಿ ನಿಮ್ಗೆ ಟೀಚ್ ಮಾಡ್ಕೊಂತ ಹೋಗ್ತೇನೆ ಮುಂದ್ ಬರೋ ವಿಡಿಯೋದಾಗ. ಇದೇನ ಬ್ರೀಫ್ ಎಕ್ಸ್ಪ್ಲನೇಷನ್ ಆಗ್ಬಿಡ್ತಿ ಬ್ಲಡ್ ಅಂಡ್ ಬ್ಲಡ್ ಕಾಂಪೋನೆಂಟ್ಸ್. ಜಾಸ್ತಿ ಇನ್ ಡೆಪ್ತ್ ಎಲ್ಲ ಹೇಳ್ಕೊಂತ ಹೋದ್ರೆ ಅರ್ಥ ಆಗಿಲ್ಲ. ಮೇಲಿಂದ ಏನ್ ಇಂಪಾರ್ಟೆಂಟ್ ಅದಲ್ಲ ಅದನ್ನಷ್ಟೇ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಇಟ್ ಇಸ್ ಅಬೌಟ್ WBC. ನೆಕ್ಸ್ಟ್ ಕಮ್ ಟು ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಅಂದ್ರೆ ನಿಮ್ಗೆ ಗೊತ್ತೈತಿ. ಪ್ಲೇಟ್ಲೆಟ್ಸ್ ಇಸ್ ಆಲ್ಸೋ ಥ್ರೋಂಬೋಸಿಸ್. ಥ್ರೋಂಬೋ ಅಂದ್ರ ಥ್ರೋಂಬೋಸೈಟ್ಸ್ ಅಂತ ಮಾಡ್ತೀನಿ. ಇಟ್ಸ್ ಆಸ್ ಅ ಪ್ಲಗ್ ಲೈಕ್ ಅ ಕ್ಲಾಟ್. ಏನಾದ್ರೂ ಇಂಜುರಿ ಆದ್ರೆ ಸಡನ್ ಆಗಿ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಕ್ಲಾಟ್ ಆಗ್ತದಲ್ಲ, ಆ ಕ್ಲಾಟ್ ಆಗಲಿಕ್ಕೆ ಕಾರಣ ಈ ಪ್ಲೇಟ್ಲೆಟ್ಸ್ ಪ್ಲಸ್ ಸಮ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಪ್ಲೇಟ್ಲೆಟ್ಸ್ ಎರಡೂ ಸೇರಿ ಇಲ್ಲಾಗಿರೋ ಇಂಜುರಿನ ಕ್ಲಾಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ. ನಾರ್ಮಲ್ ವ್ಯಾಲ್ಯೂಸ್ ಏನು 1,000, 1,50,000 to 4 lakh. Normal values 150 to 4 lakh. 1,50,000 to 4 lakh. These are normal values. They are also non-nucleated. WBCs are nucleated, RBCs are non-nucleated, platelets are also non-nucleated. Lifespan is 8 to 11 days. 8 to 11 days is the lifespan. Next, it is the main function. When you got injury, that time it goes there and form a plug to prevent severe bleeding. ಇದು ಹೋಗಿ ಅಲ್ಲಿ ಪ್ಲಗ್ ಫಾರ್ಮೇಶನ್ ಮಾಡಿ ಬ್ಲಡ್ ಕ್ಲಾಟ್ ಮಾಡಿ ಅಲ್ಲಿ ಆಗುವಂತ ಬ್ಲೀಡಿಂಗ್ ಸ್ಟಾಪ್. ಇದು ಮೇನ್ ರೋಲ್. ನೆಕ್ಸ್ಟ್ ಕಮಿಂಗ್ ಟು ದಿ ಟಾಪಿಕ್ ಹಿಮೋಸ್ಟಾಸಿಸ್. ಹಿಮೋಸ್ಟಾಸಿಸ್ ಅಂದ್ರೆ hemostasis. What is a hemostasis? In general ಹೇಳ್ಬೇಕಂದ್ರೆ hemostasis ಅಂದ್ರೆ blood clot. Hemostasis. Hemo means blood. Stasis means stop. Blood and the blood, when you got injury, ನಿಮ್ಗೆ ಇಂಜುರಿ ಆದಾಗ ಬ್ಲಡ್ ಹೋಗುವುದನ್ನ ಸ್ಟಾಸಿಸ್ ಮಾಡುತ್ತಂದ್ರೆ ಸ್ಟಾಪ್ ಮಾಡುತ್ತ. ಅದಕ್ಕೆ ಹಿಮೋಸ್ಟಾಸಿಸ್. ಇದರಲ್ಲಿ ಸಮ್ ಸಿರೀಸಸ್ ಬರ್ತಾವ. ಲೈಕ್ ಅಂದ್ರೆ ನಾಟ್ ಓನ್ಲಿ ವಿತ್ ಬಂದ ಆಂಟಿಜನ್ ಅಥವಾ ಒಂದು ಎಂಜೈಮ್ ಇಂದ ಯಾವುದು ಆಗುದಿಲ್ಲ. ಸಪ್ರೇಟ್ ಹೋಲ್ ಪ್ರೊಸೆಸ್ ಬರ್ತದೆ. ಇಂಟ್ರನ್ಸಿಕ್, ಎಕ್ಸ್ಟ್ರನ್ಸಿಕ್ ಈ ತರ ಪಾತ್ವೇಸ್ ಬರ್ತಾವ. ಇನ್ ಡೆಪ್ತ್ ನಿಮ್ಗೆ ಮುಂದ್ ಹೋದಂಗ್ ಹೇಳ್ತೀನಿ. ಇಂಟ್ರನ್ಸಿಕ್ ಪಾತ್ವೇ ಅಂಡ್ ಎಕ್ಸ್ಟ್ರನ್ಸಿಕ್ ಪಾತ್ವೇ. ಇಂಟ್ರನ್ಸಿಕ್, ಎಕ್ಸ್ಟ್ರನ್ಸಿಕ್ ಪಾತ್ವೇಸ್ ಅಂತ ಬರ್ತಾವ. ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಬರ್ತಾವ. Vasoconstriction. Second one, platelet plug formation. Third one, coagulation. Coagulation. We move
in the series of the vasoconstriction, platelet bulk formation, coagulation. Vasoconstriction ಅಂತಂದ್ರೆ vasoconstriction when it's like a way ನಿಮ್ಗೆ ಇಲ್ಲಿಂದ ಏನೋ ಒಂದು ತೆರೆದು ನೀಡಲ್ ಇಂಜುರಿ ಆಗುತ್ತೆ. ಈ ನೀಡಲ್ ಇಂಜುರಿ ಸಾರಿ ಗೈಸ್ ಬರೀ the vein here circulating the blood circulate the peripheral vein ಇಲ್ಲಿ ಅಂತ ಇಟ್ಕೋರು ಒಂದು ಕ್ಯಾಮ್ರಾ ಹಾಕಿರು ಇಲ್ಲಿ ಏನಾಗ್ತದೆ ಇಲ್ಲಿ ಇಂಜುರಿ ಆಗ್ತದೆ ಕಟ್ ಆಗ್ತದೆ when you take a needle here it's cut ಇಲ್ಲಿ ಕಟ್ ಆಗಿರುತ್ತೆ ಈ ಕಟ್ ಆಗಿರುವಂತ ಏನ್ ಟಿಶ್ಯೂ ಆಗ್ಲಿ ವೇನ್ ಆಗ್ಲಿ ಈ ಕಟ್ ಆದ್ರೆ ಏನಾಗ್ತದೆ ಬ್ಲಡ್ ಇಲ್ಲಿಂದ ಹೊರಗೆ ಈ ಹೊರಗೆ ಬರೋ ಬ್ಲಡ್ ನ ಏನ್ ಮಾಡ್ಬೇಕಂದ್ರೆ ಈ ನಮ್ ಬ್ಲಡ್ ಅಲ್ಲಿ ಇರುವಂತ ಏನದಾವಲ್ಲ ಪ್ಲೇಟ್ಲೆಟ್ಸ್ ಕೋಆಗುಲೇಷನ್ ಫ್ಯಾಕ್ಟರ್ಸ್ ಇವೆಲ್ಲ ಸೇರಿ ಇದನ್ನ ಬ್ಲಾಕ್ ಮಾಡ್ತಾವ ಲೈಕ್ ಪ್ರಿವೆಂಟ್ ಬ್ಲಡ್ ಲಾಸ್ ಇಟ್ಸ್ ನಾಟ್ ಮೇಜರ್ ಮೈನರ್ ಜಸ್ಟ್ ಇದು ಯಾವಾಗ ಬ್ಲಾಕ್ ಆಗುತ್ತ ಇದು ಬ್ಲಾಕ್ ಆಗುದ ಈ ಮೂರ್ ಪ್ರೊಸೆಸ್ ನ ಹೇಳಾಕ ಬ್ಲಾಕ್ ಆಗೋದು ಹೆಂಗಂದ್ರ ಇದು ಯಾವಾಗ ಇಂಜುರಿ ಆಗತ್ತಲ್ಲ ಆವಾಗ ವ್ಯಾಸೋಕನ್ಸ್ಟ್ರಕ್ಷನ್ ಈ ವೇನ್ ಯಾವಾಗ ಕಟ್ ಆಗ್ತದಲ್ಲ ಆಗ ಈ ವೇನ್ ಅಲ್ಲಿರುವಂತ ಪ್ಲೇಟಸ್ ಬಂದು ಕೀಯಾಗಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ ಸೆರೋಟೋನಿನ್ ಅಂತ ಒಂದು ಪ್ರೊಡ್ಯೂಸ್ ಆಗುತ್ತಾ ಆ ಸೆರೋಟೋನಿನ್ ಏನ್ ಮಾಡ್ತಾ ಈ ಇದೈತಲ್ಲ ಅದನ್ನ ವ್ಯಾಸೋ ಕನ್ಸ್ಟ್ರಿಕ್ಟ್ ಮಾಡಕ ಇಲ್ಲಿರುವಂತ ಏನ್ ವೆಸಲ್ಸ್ ಅದಾವಲ್ಲ ಅದನ್ನ ಕನ್ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಯಾವಾಗ ಇಲ್ಲಿರುವ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗ್ತದೋ ಅವಾಗ ಕ್ಲೋಸ್ ಆಗ ಸ್ಟಾರ್ಟ್ ಈಗ ವ್ಯಾಸೋ ಪ್ರೋಟೀನ್ ಇದು ಪ್ಲೇಟ್ಲೆಟ್ ಫ್ಯಾಕ್ಟರ್ಸ್ ಬರ್ತಾವ ಡೆಪಾಸಿಟ್ ಆಗ್ತಾವ ಅಡೆಡ್ ಟು ವಾಲ್ ಆಫ್ ದಿ ಇಂಜುರಿ ಇದಕ್ಕ ಸ್ಟಕ್ ಆಗ್ತತಿ ಸೆರೋಟೋನಿನ್ ರಿಲೀಸ್ ಮಾಡ್ತತಿ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗಿಂದ ಪ್ಲೇಟ್ಲೆಟ್ ಫಾರ್ಮೇಶನ್ ಆಗ ನೆಕ್ಸ್ಟ್ ವ್ಯಾಸೋ ಕನ್ಸ್ಟ್ರಿಕ್ಟ್ ಮಾಡಿದ ಪ್ಲೇಟ್ಲೆಟ್ ಫಾರ್ಮೇಶನ್ ಯಾವಾಗ ಪ್ಲೇಟ್ಲೆಟ್ಸ್ ಎಲ್ಲ ಬಂದ್ ಇಲ್ಲಿ ಸ್ಟಿಫ್ ಯಾವಾಗ ಸ್ಟಾರ್ಟ್ ಆಗ್ತಾವೋ ಇಲ್ಲೇ ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಶನ್ ಆಗುತ್ತೆ liberate ATP on the platelet plug. Then they started to coagulate. ಯಾವಾಗ ಈ ಪ್ಲಗ್ ಫಾರ್ಮೇಶನ್ ಆಗುತ್ತೋ ಅದಾದ್ಮೇಲೆ ಸಮ್ ಕೋಆಗುಲೇಷನ್ ಫ್ಯಾಕ್ಟರ್ಸ್ are activated. Some coagulation factors activate ಆಗ್ತಾವ ಯಾವಾಗ ಕೋಆಗುಲೇಷನ್ ಫ್ಯಾಕ್ಟರ್ ಆಕ್ಟಿವೇಟ್ ಆಗ್ತಾವ ಆ ಕೋಆಗುಲೇಷನ್ ಫ್ಯಾಕ್ಟರ್ಸ್ ಬಂದು ಇಲ್ಲೇ ಫ್ಲಗ್ ಫಾರ್ಮೇಶನ್ ಆಗಿದ್ದನ್ನ ರಿಲೀಸ್ ಮಾಡಿ ಅಲ್ಲೇ ಕ್ಲಾಟ್ ಆಗ್ಲಿಕ್ಕೆ ಹೆಲ್ಪ್ ಜಸ್ಟ್ ಸಿಂಪಲ್ ವೇ ಹಿಮೋಸ್ಟಾಸಿಸ್ ಹೆಂಗ್ ಆಗ್ತದೆ ಅಂತಂದ್ರೆ ಫಸ್ಟ್ ವ್ಯಾಸೋಕನ್ಸ್ಟ್ರಿಕ್ಷನ್ platelet formation and coagulation. ಇದ್ರೊಳಗ ಇಂಟ್ರನ್ಸಿಕ್ ಪಾತ್ವೇ ಅಂಡ್ ಎಕ್ಸ್ಟ್ರನ್ಸಿಕ್ ಪಾತ್ವೇ ಅಂತ ಬರ್ತದೆ. ಮತ್ ಸುಮಾರು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬರ್ತಾವ, ಫೈಬ್ರಿನೋಜನ್, ಆಂಟಿಫೈಬ್ರಿನೋಜನ್,
ಮತ್ತೆ ಥ್ರೋಂಬಿನೋಜನ್ ಈ ತರ ಕೋಆಗುಲೇಷನ್ ಫ್ಯಾಕ್ಟರ್ಸ್ ಬರ್ತಾವ. ಇನ್ ಡೆಪ್ತ್ ಇದನ್ನ ಸ್ಟಡಿ ಮಾಡುವಾಗ ಅದನ್ನ ಹೇಳ್ಕೊಡ್ತೀವಿ. ಇದೇನ್ ಕಾನ್ಸೆಪ್ಟ್ ಅಂತಂದ್ರೆ ಓಟಿಂಗ್ ಹೆಮೋಸ್ಟಾಸಿಸ್. ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡೀನಿ. vasoconstriction, blood formation, coagulation is about the hemostasis. ಈ ವಿಡಿಯೋದಲ್ಲಿ ನೀವೇನ್ ಕಲ್ತ್ರ ನಾನು ಆಲ್ಮೋಸ್ಟ್ ಅಪ್ರೋಚ್ ಮಾಡೀನಿ ತಿಳಿಸ್ಲಿಕ್ಕೆ. ಬ್ಲಡ್ ಮತ್ತೆ ಬ್ಲಡ್ ನೇಮ್, ಬ್ಲಡ್ ಕಾಂಪೋಸಿಷನ್, ನೆಕ್ಸ್ಟ್ ವಿಡಿಯೋದಾಗ ಬ್ಲಡ್ ಗ್ರೂಪಿಂಗ್, ಬ್ಲಡ್ ಡಿಸಾರ್ಡರ್ಸ್ ಅಂಡ್ RH ನೆಗೆಟಿವ್, RH ಪಾಸಿಟಿವ್, EB, OA ಇವೆಲ್ಲ ಬ್ಲಡ್ ಗ್ರೂಪ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗ ಹೋಪ್ಫುಲಿ ಚಾನಲ್ ಈಸ್ ಹೆಲ್ಪ್ ಮಾಡುತ್ತ. ಎಷ್ಟಾಗತ್ತೆ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಲೈಕ್ ಇಂಗ್ಲಿಷ್ ಟು ಇಂಗ್ಲಿಷ್ ನಿಮ್ಗ ಟೀಚ್ ಮಾಡೋರು ಯೂಟ್ಯೂಬ್ ನ್ಯಾಗ ಸಿಗ್ತಾರ. ನಾನು ಆಲ್ಮೋಸ್ಟ್ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಯಾಕೆ ಹೇಳ್ತೇನೆ ಅಂತಂದ್ರೆ, ದೋಸ್ ಹೂ ಆರ್ ಕಮಿಂಗ್ ಫ್ರಮ್ ದ ಕನ್ನಡ ಮೀಡಿಯಂ, ಯಾರೆಲ್ಲ ಕನ್ನಡ ಮೀಡಿಯಂದ ಬಂದು ಯಾರು ಅಲರ್ಜೆನ್ಸ್ ಮಾಡ್ತಾರೋ ಅವ್ರಿಗೆಲ್ಲ ಹೆಲ್ಪ್ ಆಗತ್ತ. ಅದ್ರ ಉದ್ದೇಶದಿಂದ ಆಲ್ಮೋಸ್ಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.